ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ, ಚೇಂಜ್ ಆದರೂ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಚೇಂಜ್ ಮಾಡ್ಕೊಂತಿದ್ದೀವಿ. ಆದರೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪಗೆ ಯಾವಾಗ ಅವರು ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಮಾತು ಹೇಳಿದ ನಾವು. ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾನು ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಚಾಲು ಮಾಡ್ದೇನೆ. ನೀನು ಅನ್ಯಾಯ ಏಟದ ನೋಡೋಣ. ನಾ ಅದಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಂಡ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನಾ ನೀ ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾರೆ ಮೂಲಿ ಮಲ್ಲಿ ಅಡ್ಡಾಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ನಾನು ಕೊಟ್ಟನ. ಆದರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರ ನನಗೆ ಕೆಟ್ಟಿರ್ಬೋದು, ಆದರೆ ಪಕ್ಷ ಅಧ್ಯಕ್ಷ ನೀವು ನಿನಗೆ ಗೌರವ ಇದೆ. ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳಿದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ. ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತ್ ನೀವು ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ. ದಯವಿಟ್ಟು ನೀವು ವಿಫಲವಾದಂಥ ಅಧ್ಯಕ್ಷನ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಡಿ. ವಯಸ್ಸಾಗಿದೆ, ಇನ್ನೇ ನೀವು ಮುಖ್ಯಮಂತ್ರಿ ಆಗೋದು ಯಡಿಯೂರಪ್ಪನವರೇ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ. ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ, ನಿಮ್ಮ ಬಗ್ಗೆ ಗೌರವ ಇದೆ. ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾಡಿ ಅಡ್ಡಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದರ 1000 ಪಟ್ಟು ನೀವು ಅದರ ಫಾಯ್ದೆ ಪಡ್ತೀರ ಪಕ್ಷದ. ಅದು ಪದೇ ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSS ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೋ ಶಕ್ತಿ ಇಲ್ಲ. ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವರೇ, ನೀವೇನೇನು ತೊಗೊಂಡ್ರಿ ಅದನ್ನೆಲ್ಲ ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಮಾಡಿ ಹೇಳಬೇಡಿ. ನೀವು ಮತ್ತೊಂದು ಮಾತಿದ್ದು ವಿಜೇಂದ್ರ ಅವರು ಈಗ ಬಂದಾರಂದ್ರೆ, ತಮ್ಮ ನಾನು ಯಾಕೆ ಬಂದೀನಪ್ಪ, ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತೊಗೊಂಡು ಎಲ್ಲ ಖರೀದಿ ಮಾಡತ್ತಲ್ಲ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಬಂದ ದುಡ್ಡು ಅದು. ನಿನ್ನೆ ಬೇಕಾರೆ ಎಲ್ಲೂ ರಾಜ್ಯದಲ್ಲಿ ಮೂಲೆ ಅಡ್ಡಾಡ್ದ ಕಟ್ ಮಾಡೋ ಶಕ್ತಿ ಇದೆ ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಿಗೆ ಯಾರು ಮಾಡ್ತಾ ಒಪ್ಪಿಗೆ ಇದೆ. ಅದ್ರ ಕೊನೆಯವರೆಗೆ ವಿಜೇಂದ್ರ ನನಗೆ ಒಪ್ಪಿಗಿಲ್ಲ. ನಾ ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲದೆ ಇವತ್ತು ನಮ್ಮ ಒಂದು ಗುಂಡಾಗರಿ ಪರ್ವತದಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧಕ್ಕೆ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸ್ತಾರಲ್ಲ ಡ್ಯಾಶ್ ಮಂದಿ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ಕೆ ಬರೋದು ನಮಗೆ. ಯುದ್ಧ ಮಾಡೋಕೆ ನಮ್ಮ ವಿರುದ್ಧ ಶಕ್ತಿ ಇರಬೇಕಲ್ಲ. ನೋಡೋರು ನೋಡೋಕೆ ಚಂದ ಕಾಣಬೇಕಲ್ಲ, ಅಂತ ತಂದು ವಿಜೇಂದ್ರ ನಿಲ್ಲಿಸ್ಯಾರ ನಮ್ಮ ಮುಂದೆ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅನ್ನೋದು. ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮಗೆ ಸ್ಟ್ರಾಂಗ್ ಇರಬೇಕು. ನಾವು ನಮ್ಮ ಮುಂದೆ ನಿಲ್ಲಿಸಿದ ಆ ಶಬ್ದ ಅನ್ನಕ್ಕೆ ಬರೋದಿಲ್ಲ ವೇದಿಕೆಯಲ್ಲಿ, ಡ್ಯಾಶ್ ಅಂಥ ಮಂದಿ ನಿಲ್ಲಿಸಿ ನಮ್ಮ ಪರಿಸ್ಥಿತಿ. ನಾವು ಯುದ್ಧ ಶಸ್ತ್ರ ಇಡಬೇಕು, ಬಾಣ್ ಬಿಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿದ್ದೇವೆ.